ಹರೇ ರಾಮ. ಅದ್ಭುತವಾದ ದೃಶ್ಯ ಕಣ್ಮುಂದೆ ಇದೆ. ಇದನ್ನು ಒಂದೇ ವಾಕ್ಯದಲ್ಲಿ ವರ್ಣನೆ ಮಾಡೋದಾದ್ರೆ, ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ. ಹವ್ಯಕ ಸಮಾಜ ಪುರುಷ ಎದ್ದು ಕುಳಿತಿದ್ದಾನೆ. ಯಾವುದೋ ಮೂಲೆಯಿಂದ ಈ ಸಮಾಜದ ಬಂಧು ಭಗಿನಿಯರು ಧಾವಿಸಿ ಇದ್ದ ಕಡೆಗೆ ಬಂದಿದ್ದಾರೆ. ಬರಲಾಗದವರು ಅನೇಕರು ಅವರ ಹೃದಯಗಳನ್ನು ಅವರು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಅವರ ಹೃದಯಗಳು ಇಲ್ಲಿವೆ. ಇಲ್ಲಿ ಕಂಡಷ್ಟೇ ಸಂಖ್ಯೆ ಅಲ್ಲ, ಬರುವ ಮನಸ್ಸಿರುವವರ, ಆದರೆ ಬರಲಾಗದವರ ಸಂಖ್ಯೆ ಕೂಡ ತುಂಬ ದೊಡ್ಡದೇ ಇದೆ. ಇದೊಂದು ಸಮುದ್ರ. ಸಮುದ್ರಕ್ಕೆ ಇನ್ನೊಂದು ಪರ್ಯಾಯ ನಾಮ ರತ್ನಾಕರ ಅಂತ. ಸಮುದ್ರ ಅಂದರೆ ಯಾವುದು? ಎಲ್ಲಿ ಬಗೆ ಬಗೆಯ ರತ್ನಗಳು ಲಭ್ಯ ಆಗ್ತವೋ, ಅನರ್ಘ್ಯ ರತ್ನಗಳು, ಅದು ಸಮುದ್ರ. ಈ ಸಮುದ್ರದಲ್ಲಿ ಅನೇಕ ರತ್ನಗಳಿದ್ದಾವೆ. ಅನೇಕ ರತ್ನಗಳು ಸಾಲು ಸಾಲು ಸಾಲು. ಅಂತಹ ಒಂದು ಹೆಮ್ಮೆಯ ಸಮಾಜದ ಒಂದು ಸಮ್ಮೇಳನ 3ನೇ ಬಾರಿಗೆ ಸಂಘಟಿತವಾಗ್ತಾ ಇದೆ. ಸಮ್ಮೇಳನ ಅಂದರೆ ಏನು? ಈಗ ಹವ್ಯಕ ಸಮ್ಮೇಳನ ಇರ್ಬೋದು, ಇನ್ನು ಯಾವುದೇ ಸಮ್ಮೇಳನ ಇರ್ಬೋದು. ಸಮ್ಮೇಳನ ಅನ್ನೋದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಅಂದರೆ, ಅದನ್ನು ಹೀಗೆ ಹೇಳ್ಬೋದು: ನಾನು ಸತ್ತು ನಾವು ಹುಟ್ಟುವುದು ಅಂತ. ಎಲ್ಲಿ ನಾನು ಸಾಯ್ತದೆ, ನಾವು ಹುಟ್ಟುತ್ತದೆ, ಅದೇ ಸಮ್ಮೇಳನ. ನಾವು ಗಾಯತ್ರಿ ಜಪ ಮಾಡ್ತಾ ಇದ್ದೇವೋ ಇಲ್ವೋ, ಆದರೆ ಆ ಜಪಗಳನ್ನು ಮಾಡ್ತಾ ಇರ್ತೇವೆ ಯಾವಾಗಲೂ. ನಾನು 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 ನಾನು, ನನ್ನ 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 ನನ್ನ. ಮತ್ತು ಇದು ತುಂಬ ಮುಖ್ಯವಾಗಿ ನನಗೆ 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 ನನಗೆ, ಇದು ಕೂಡ ಇದ್ದೇ ಇದೆ. ನನ್ನಿಂದ 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 ನನ್ನಿಂದ. ಈ ಜಪಕ್ಕೇನು ಕೊರತೆ ಇಲ್ಲ. ನಾವು ಎಚ್ಚರವಿದ್ದಷ್ಟು ಕಾಲವೂ ಕೂಡ ಈ ಜಪ, ನಾನು ಜಪ ಮಾಡ್ತಾ ಇರ್ತೇವೆ. ನಾವು ಮರಿಗೆ ನಿದ್ರಿಸುತ್ತಿರುವಾಗಲೂ ಕೂಡ ಅದೇ ನಾನು ನಾನು ನಾನು. ಸ್ವಪ್ನದಲ್ಲಿ ಕೂಡ ನಾನು. ಈ ನಾನು ಸಾಯಿದೆ ನಾವು ಉದ್ಧಾರ ಆಗೋದಿಲ್ಲ ಅಂತ. ಈ ನಾನು ಸಾಯಬೇಕು ಮೊದಲು ಅಂತ. ಸತ್ತು ಆ ಸ್ಥಾನದಲ್ಲಿ, ನಾನುವಿನ ಸ್ಥಾನದಲ್ಲಿ ನಾವು ಬರಬೇಕು ಅಂತ. ಅದೇ ಸಮ್ಮೇಳನ ಅಂತ. ನೋಡಿ, ಈ ಸಮ್ಮೇಳನಗಳ ಪರಿಕಲ್ಪನೆಗಿಂತ ಹಿಂದೆ, ಬಹಳ ಹಿಂದೆಯೇ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿಯನ್ನು ಹಿರಿಯರು ತಂದರು. ಏನದು? ನಾನು ಅಲ್ಲ ನಾವು ಅಂತ. ನೀವು ಪಶ್ಚಿಮದ ಜಗತ್ತಿಗೆ ಹೋದರೆ ನಾನು 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 ತುಂಬ, ಅಲ್ಲಿ ಒಂದು ಕೌನ್ಸೆಲಿಂಗ್ಗೆ ಹೋದರೆ ಈ ನಾನು ನಾನುವನ್ನೇ ಉಪದೇಶ ಮಾಡ್ತಾರೆ ಅಲ್ಲಿಯೂ ಕೂಡ ಅಂತ. ಮತ್ತಷ್ಟು ವಿಘಟನೆಗಳಾಗ್ತಾ ಹೋಗ್ತವೆ ಅಂತ. ಆದರೆ ನಮ್ಮಲ್ಲಿ ಕುಟುಂಬ ಜೀವನದ ಪದ್ಧತಿ ಇದೆ. ಆ ಪದ್ಧತಿಯಿಂದ ಏನು ಅಂದರೆ, ಒಂದು ಮನೆಯೊಳಗೆ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಗೆ ನೆನಪಿದೆ, ಪೂರ್ವಾಶ್ರಮದಲ್ಲಿ ಒಂದು ಅಜ್ಜನಿಗೆ 13 ಮೊಮ್ಮಕ್ಕಳು. ನಾವು ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಅದೊಂದು ಸುಂದರವಾದ ನಾವು ಅಂತ. ಅದನ್ನು ನಾವು ಅಂತ ಕರೀರಿ ಅಥವಾ ನಾವೇ ಅಂತ ಕರೀರಿ. ಸಂಸಾರ ಸಮುದ್ರದಲ್ಲಿ ನಾವು ಮುಳುಗಿ ಹೋಗಬಾರ್ದು ಅಂತ. ನಾವೇ ಬೇಕು. ಆ ನಾವೇ ಯಾವುದು ಅಂದರೆ ನಾವು, ಅದೇ ನಾವೇ ಅಂತ. ಆ ಭಾವ ಬೇಕು ಅಂತ. ಹಾಗಾಗಿ ಅದನ್ನೇ ಮುಂದುವರಿಸಿದರೆ ಸಮಾಜ, ವ್ಯಕ್ತಿ, ಕುಟುಂಬ, ಸಮಾಜ, ಅದೇ ನಮ್ಮ ಮುಂದಿರ್ತಕ್ಕಂಥದ್ದು. ಸಮಾಜವಾಗಿ ನಾವು, ನಾನು ಎನ್ನುವಾಗ ಸ್ವಾರ್ಥ ಇದೆ ಅಲ್ಲಿ, ನಾವು ಎನ್ನುವಾಗ ನಿಸ್ವಾರ್ಥ ಇದೆ. ನಾವಿಗೂ ಇರ್ತಕ್ಕಂಥ ಅಂತರ ಅದು. ಸ್ವಾರ್ಥದಿಂದ ನಿಸ್ವಾರ್ಥಕ್ಕೆ ಹೋಗಬೇಕು ನಾವು. ನಾನು ಎನ್ನುವಾಗ ಏಕಾಂಗಿತನ ಇದೆ, ಭಯ ಇದೆ ಅಲ್ಲಿ. ಜೊತೆಯಲ್ಲಿ ಯಾರಿಲ್ಲ. ಈ ದೈತ್ಯರುಗಳು ನಾನು ನಾನು ಅಂತಲೇ ಇದ್ದಿದ್ದವರೆಲ್ಲರೂ ಕೂಡ. ಹಾಗಾಗಿ ಕೊನೆಯಲ್ಲಿ ಅವ್ರ ಜೊತೆಯಲ್ಲಿ ಯಾರೂ ಇರ್ತಿರ್ಲಿಲ್ಲ. ಆದರೆ ನಾವು ಎನ್ನುವಾಗ ಆ ಏಕಾಂಗಿತನ ಇಲ್ಲ, ಆ ಒಂಟಿತನ ಇಲ್ಲ. ನಮ್ಮೊಂದಿಗೆ ಇಷ್ಟು ಮಂದಿ ಇದ್ದಾರೆ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನಾವೆಲ್ಲ ಒಂದು. ಯಾರೊಬ್ಬರ ಹತ್ರ ಕಣ್ಣೀರು ಒರೆಸಲಿಕ್ಕೆ 1000 ಕೈಗಳು ಅಂತ. ಯಾರೊಬ್ಬರ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಅದೆಷ್ಟು ಹೃದಯಗಳು ಅಂತ. ಅದು ಸಮಾಜ ಅಂತಂದರೆ ಅಂತ. ಆ ಸಮಾಜ ಪ್ರಜ್ಞೆ ತುಂಬ ಮುಖ್ಯವಾಗಿ ಬರಬೇಕು. ಹಾಗಾಗಿ ಈ ನಾನು ಸತ್ತು ನಾವು ಹುಟ್ಟಲಿ ಎಂಬ ಸಂದರ್ಭದಲ್ಲಿ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ನಿಜವಾಗಿಯೂ ಅದಾಗಲಿ ಅಂತ. ನಾವಾಗಿ ಬದುಕೋಣ, ನಾನಾಗಿ ಅಲ್ಲ ಎಂಬುದನ್ನು ಈ ಸಮಯದಲ್ಲಿ ನಾವು
ನೆನಪು ಮಾಡ್ಕೊಳ್ತೇವೆ. ಇನ್ನು